ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ನಡಿ ಲೈಟ್ ಆಫ್ ಮಾಡಿದ್ರು? ಅವಾಗ್ಲೂ ಇಷ್ಟೇ ತೋರಿಸ್ತಿದ್ರು ಸರ್. 1980s ಫಸ್ಟ್ ನೈಟ್ ಸರ್. ಹಾಕು. ಅಯ್ಯೋ ನಿಮ್ಮ ಇದಾ ನೀವು ಮಾಡ್ತಿರೋ ಕೆಲ್ಸ? ನಿಜವಾದ ವಿಷಯ ತೋರಿಸ್ದೆ ಮಧ್ಯದಲ್ಲಿ ಅದೆಲ್ಲ ಏನ್ ನಾಣಿ? ಅವಾಗ್ಲೂ ಅಷ್ಟೇ ಸರ್. ಇದೆಲ್ಲ ಬೇಡ ನಾಣಿ. ಈ ಜನರೇಷನ್ ಫಸ್ಟ್ ನೈಟ್ ಬಗ್ಗೆ ವಿಡಿಯೋ ಹಾಕು ನಾಣಿ. ಈ ಕೂಡ ಅಷ್ಟೇ ಸರ್. ಅಯ್ಯೋ, ಇದಕ್ಕಿಂತ ಇನ್ನು ಸಿನಿಮಾದವ್ರು ಬೆಳೆದಿಲ್ವಾ? ಇಲ್ಲ ಸರ್, ಅದಕ್ಕಿಂತ ಜಾಸ್ತಿ ತೋರ್ಸೋಷ್ಟು ಕೆಳಗಿಳಿದಿಲ್ಲ. ಆಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ ನಾಣಿ? ಈ ರೀತಿ ವಿಷಯ ಯಾರು ಹೇಳಲ್ಲ ಸರ್. ಅವ್ರ ಪಾಡಿಗೆ ಅವ್ರು ತಿಳ್ಕೋಬೇಕು ಅಷ್ಟೇ ಅಂತೀಯಾ? ಅಷ್ಟೇ ಸರ್. ಸ್ವಂತ ಅನುಭವ ಮೀರಿಸೋ ಜ್ಞಾನ ಇಲ್ಲ. ಓಕೆ ನಾಣಿ, ಸಾಯಂಕಾಲದೊಳಗಡೆ ಥಿಂಕ್ ಮಾಡಿ ಏನೋ ಒಂದು ಫಿಕ್ಸ್ ಮಾಡ್ತೀನಿ. ಸಕ್ಸಸ್ ಆಗುತ್ತೆ. ಅಯ್ಯೋ, ಇವ್ರು ಆಡೋದ್ ನೋಡ್ತಿದ್ರೆ ಸಂಜೆ ನನ್ನ ಕತೆ ಏನಾಗುತ್ತೋ. ಮೇಡಮ್ ಅದೇನ್ ಪ್ಲಾನ್ ಮಾಡಿದಾರೋ ಏನೋ. ದೇವ್ರೆ, ಈ ಗಂಡಾಂತರದಿಂದ ಹೇಗ್ ಕಳಿಯೋದು? ಯಾರು ಕಾಪಾಡ್ತಾರೆ? ಅಯ್ಯೋ, ಹೇಳಿದ್ದೆಲ್ಲ ನೆನ್ಪಿದೆ ಅಲ್ವಾ ಪುರೋಹಿತ್ರೆ? ಈ ಶೋಭನ ನಡಿಬಾರ್ದು, ಯಾವತ್ತೂ ನಡಿಬಾರ್ದು. ಅವರು ಮನಃಶಾಂತಿ ಇಲ್ದೆ ಬಿಕ್ಕಿ ಬಿಕ್ಕಿ ಅಳೋದೊಂದೇ ಆಗ್ಬೇಕಾಗಿರೋದು. ನನಗೆ ಹೇಳಿದ್ರಲ್ವಾ, ಇನ್ನು ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ನಾನು ಫಸ್ಟ್ ನೈಟ್ ನಿಲ್ಸೋದಕ್ಕೆ ಪುರೋಹಿತ್ರನ್ ಕರ್ಕೊಂಡ್ ಬಂದ್ರೆ ಇವರು ನಡ್ಸೋದಕ್ಕೆ ಕರ್ಕೊಂಡ್ ಬಂದ್ರಾ? ನಾವು ಶೋಭನ ನಿಲ್ಸೋದಕ್ಕೆ ಪುರೋಹಿತ್ರನ್ನ ಕರ್ಕೊಂಡ್ ಬಂದ್ರೆ ಶೋಭನ ನಡ್ಸೋದಕ್ಕೆ ಪುರೋಹಿತ್ರನ್ನ ಕರ್ಕೊಂಡ್ ಬಂದಿದ್ದಾಳೆ ಇವಳು. ಪುರೋಹಿತ್ರೆ, ನಿಮ್ಗೆ ಅಪೋಸಿಟ್ ಆಗಿ ಇನ್ನೊಬ್ರು ಪುರೋಹಿತರಿದ್ದಾರೆ. ನೀವೇ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅಂದ್ರೆ ಇದು ಪುರೋಹಿತರ ಮಧ್ಯೆ ಸ್ಪರ್ಧೆನಾ? ಡೋಂಟ್ ವರಿ ಮೇಡಮ್. ಏನಿದು, ನೀವು ಪುರೋಹಿತ್ರನ್ ಕರ್ಕೊಂಡ್ ಬಂದಿದ್ದೀರಾ? ಯಾಕೆ? ಕಾಲ್ ತೊಳೆದಿದ್ದೀವಿ, ಕನ್ಯಾದಾನ ಮಾಡ್ಕೊಟ್ಟಿದೀವಿ. ನಾವು ಪುರೋಹಿತ್ರನ್ ಕರ್ಕೊಂಡ್ ಬರ್ಬಾರ್ದಾ? ಅಂದ್ರೆ ನಿಮಗ್ ಯಾಕೆ ಶ್ರಮ ಅಂತ? ಜೈ ನಮ್ ಸೋದರಳಿಯ, ಅವನಿಗೋಸ್ಕರ ನಾವೆಷ್ಟಾದ್ರೂ ಕಷ್ಟಪಡ್ತೀವಿ. ಜೈ ಸುಖವಾಗಿ ಮನಃಶಾಂತಿನೇ ಇರಬೇಕು ಅಷ್ಟೇ. ನಮ್ ಪುರೋಹಿತರು ಒಳ್ಳೆ ಮುಹೂರ್ತನೇ ಇಡ್ತಾರೆ. ಅವರಿಂದನೇ ನಾನು ಈ ಸ್ಥಾನಕ್ಕೆ ಬಂದಿದ್ದು. ನಿಮ್ ಪುರೋಹಿತ್ರನ್ನ ವಾಪಸ್ ಕಳಿಸ್ಬಹುದು. ಕಳಿಸಲ್ಲ. ನಮ್ ಪುರೋಹಿತ್ರಿಟ್ಟಿರೋ ಮುಹೂರ್ತದ ಮೇಲೆ ನಂಬಿಕೆ ಇದೆ ನಮ್ಗೆ. ಬೇಕು ಅಂದ್ರೆ ನಿಮ್ ಪುರೋಹಿತ್ರನೇ ವಾಪಸ್ ಕಳಿಸಿ. ಪುರೋಹಿತ್ರೆ, ನೀವು ಅವ್ರ ಹತ್ರ ಮಾತಾಡಿ. ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಆ ಪುರೋಹಿತ ಓಡ್ ಹೋಗ್ಬೇಕು. ಲೀವ್ ಇಟ್ ಮೇ ಮೇಡಮ್, ಎವ್ರಿಥಿಂಗ್ ಐ ವಿಲ್ ಹ್ಯಾಂಡಲ್. ನಾನು ಯಾರು ಗೊತ್ತಾ? ದೊಡ್ಡ ವಿದ್ವಾಂಸ. ನನ್ನಂತಾನೆ ಏನಂತ ಅನ್ಕೊಂಡಿದ್ಯಾ? ನಾನು ಘನಪಾಟಿನೇ. ನಾನು ಕಣ್ ಬಿಟ್ರೆ ಗ್ರಹಗಳು ಗತಿ ತಪ್ಪುತ್ತೆ. ನಾನು ಕಣ್ಸನ್ನೆ ಮಾಡಿದ್ರೆ ನಕ್ಷತ್ರ ಕಲ್ಲು ತರ ಕೆಳಗ್ ಬೀಳುತ್ತೆ. ನನಗೋಸ್ಕರ ಟಾಟಾ ಬಿರ್ಲಾ ಕೂಡ ಕ್ಯೂ ನಿಲ್ತಾರೆ. ನಾನಂದ್ರೆ ಅಂಬಾನಿ ಆದಾನಿ ಫ್ಯಾಮಿಲಿನೂ ಕಾಯ್ತಾ ಇರ್ತಾರೆ, ಗೊತ್ತಾ? ಗೊತ್ತಿಲ್ಲ. ಹುಡುಗನ್ ಜಾತಕದಲ್ಲಿ ಶನಿ ಪೀಠ ಹಾಕಿ ಕೂತಿದ್ದಾನೆ. ಶೋಭನ ಮಾಡಬಾರ್ದು. ಹುಡುಗಿ ಜಾತಕದಲ್ಲಿ ಕೂಡ ಕುಜ ಕುರ್ಚಿ ಹಾಕೊಂಡ್ ಕೂತಿದ್ದಾನೆ. ಶೋಭನ ಖಂಡಿತ ಮಾಡಬಾರ್ದು.
ಅಂದ್ರೆ ಈ ಶೋಭಾನ ನಿಲ್ಸೋಕ್ ಬಂದಿದ್ಯಾ ನೀನು? ನೀನ್ ಕೂಡ ಅದಕ್ಕೆ ಬಂದಿದ್ದ? ಸಂಭಾವನೆ ಸಿಕ್ಕಿದ್ಯಾ? ನಿನಗ್ ಸಿಕ್ಕಿದ್ಯಾ? ಅಂದ್ರೆ ಇಬ್ರು ಒಂದೇ ಸಿಂಕಲ್ ಇದ್ದೀವಿ ಅಂತಾಯ್ತು. ನಾವು ಕಾಂಪ್ರಮೈಸ್ ಆಗ್ತೀವಿ ಅಂತ ಅವ್ರಿಗೆ ಹೇಳಿ ಮೇಲಿಂದ ಕನ್ಸುಲೇಷನ್ ಫೀಸ್ ಹೊಡೆಯೋಣ. ಸರಿ, ಡನ್. ಅವನ್ನ ಕೊಂಡ್ಕೊಂಡೆ ಮೇಡಮ್. ಡೋಂಟ್ ವರಿ ಮೇಡಮ್, ಅವನು ದುಡ್ಡಿಗೆ ಒಪ್ಕೊಂಡ್ಬಿಟ್ಟ. ಓಕೆ ಚಂದ್ರಿಕಾ ಅವರೇ, ನಮ್ ಪುರೋಹಿತರು ನಿಮ್ ಪುರೋಹಿತರು ಎಲ್ಲ ವಿವರವಾಗಿ ಮಾತಾಡ್ಕೊಂಡಿದಾರಂತೆ. ಹೌದು, ನಮ್ ಪುರೋಹಿತರು ಹೇಳಿದ್ರು. ಇಬ್ರು ಸೇರಿ ಮನೆಯವ್ರಿಗೆ ಮುಹೂರ್ತದ ಬಗ್ಗೆ ಹೇಳ್ತಾರಂತೆ. ಬನ್ನಿ. ಅಮ್ಮ, ಇವತ್ತು ರಾತ್ರಿ 9:09 ಅದ್ಭುತವಾದ ಮುಹೂರ್ತ ಇದೆ. ಅದನ್ನೇ ಫಿಕ್ಸ್ ಮಾಡ್ಕೊಳ್ಳಿ. ಇವನ್ ಯಾರೋ ನಮ್ಕಿಂತ ಮೊದ್ಲೇ ಬಂದಿದ್ದಾನೆ. ಮುಹೂರ್ತ ಕೂಡ ಇಟ್ಬಿಟ್ಟಿದಾರಲ್ಲೋ. ಹಾಗೆ ಆಗ್ಲಿ ಪುರೋಹಿತ್ರೆ, ಆ ಮುಹೂರ್ತನೇ ಇಡ್ಸ್ಬಿಡಿ. ಆಗ್ಲಮ್ಮ. ಅಜ್ಜಿ, ಪುರೋಹಿತ್ರನ್ನ ನೀವ್ ಕರ್ಸಿದ್ರಲ್ಲ, ನಾನ್ ನಮ್ ಪುರೋಹಿತ್ರನ್ನ ಕರ್ಕೊಂಡ್ ಬಂದೆ. ನಾನು ಕರ್ಕೊಂಡ್ ಬಂದಿದ್ದೀನಜ್ಜಿ ಪುರೋಹಿತ್ರನ್ನ. ಯಾಕದ್ಕೆ ಇಷ್ಟು ಜನ ಪುರೋಹಿತರು? ಒಂದ್ ಮುಹೂರ್ತ ಇಡೋಕೆ ಒಬ್ರು ಪುರೋಹಿತರು ಸಾಕಾಗಿತ್ತಲ್ಲ. ಅಂದ್ರೆ ಒಳ್ಳೆ ಮುಹೂರ್ತ ಇಡ್ಸಣ್ಣ ಅಂತ ಹೇಳಿ ಪುರೋಹಿತ್ರೆ. ಸರಿನಮ್ಮ, ಸರಿ. ಆ ಮುಹೂರ್ತ ಮತ್ತೆ ರಾಶಿ ಅದು ಮಾತಾಡಿ ಪುರೋಹಿತ್ರೆ, ಏನಾದ್ರೂ ಹೇಳಿ. ಹೇಳ್ತೀನಮ್ಮ. ಹೇಳ್ಬೇಕು, ಕಂಪಲ್ಸರಿ ಹೇಳ್ತೀನಮ್ಮ. ಅದು ಏನು ಹೇಳು ಅಂತೀಯೋ, ಅವ್ರು ಒಳ್ಳೆ ಮುಹೂರ್ತ ಇಟ್ಟಾಗಿದೆ. ಏನೋ ಒಂದು ಹೇಳಿ ಕಾರ್ಯ ನಿಲ್ಲಿಸ್ದಿದ್ರೆ ಕೊಟ್ಟಿರೋ ಸಂಭಾವನೆ ವಾಪಸ್ ತಗೋತಾರೇನೋ. ನಿಮ್ಮ ಅಭ್ಯಂತರ ಏನಾದ್ರೂ ಇದ್ರೆ ಹೇಳಿ. ಅಂದ್ರೆ ಇವತ್ತು ಮುಹೂರ್ತ ಅಷ್ಟು ಅನುಕೂಲವಾಗಿ ಸಿಕ್ಕಿದೆ ಅಂತೀರಾ? ಸಂತೋಷ. ವಧುವರರ ಜಾತಕಕ್ಕೆ ಚೆನ್ನಾಗಿ ಸಿಕ್ಕಿದೆ ಈ ಮುಹೂರ್ತ. ಹಾಗಲ್ಲ, 9:09 ಅಂತಿದ್ದೀರಿ. 1 ಗಂಟೆ ನಂತರ ರಾಹು. ಓಹೋ, ಮುಹೂರ್ತದ ನಂತರ 1 ಗಂಟೆ ತನ್ನ ರಾಹು ಆಗ್ಲಿ, ರಾಹು ನಂತರ ಕೇತು ಆಗ್ಲಿ ಬರಲ್ಲ ಅಂದ್ರ ಮಹದಾನಂದ. ಅಷ್ಟು ಸರಿಯಾಗಿ ಎಲ್ಲ ಸಮಯ ಹೇಳ್ತಿದ್ದಾರೆ. ನಾವು ಹೆಚ್ಚು ಕಡಿಮೆ ಮಾತಾಡಿದ್ರೆ ಸಿಕ್ಬೀಳೋ ಹಾಗಿದೆ. ಮಾನ ಇನ್ನು ಇದ್ದಾಗ್ಲೇ ಓಡ್ ಹೋಗೋದೇ ಒಳ್ಳೇದು. ಅಮ್ಮ, ಇನ್ನು ನಾವು ಬರ್ತೀವಿ. ಇದೇನ್ ಪುರೋಹಿತ್ರೆ? ಅವರು ಮುಹೂರ್ತ ಕೊಟ್ರಲ್ಲಮ್ಮ, ನಾವಿನ್ ಹೊರಡ್ತೀವಿ. ಅಯ್ಯೋ ಪುರೋಹಿತ್ರೆ, ದುಡ್ಡು ತಕೊಂಡು ಕೆಲಸ ಮಾಡದೆ ಹೋದ್ರು. ಛೇ, ಈ ಪ್ಲಾನ್ ಕೂಡ ಫೇಲೇ. ಅಮ್ಮ, ರಾತ್ರಿ ಪೂಜೆ ಸಮಯಕ್ಕೆ ಬರ್ತೀನಿ. ಪೂಜಾ ಸಾಮಗ್ರಿಗಳನ್ನ 8 ಗಂಟೆಗೆಲ್ಲ ಸಿದ್ಧ ಮಾಡ್ಕೊಳ್ಳಿ. ಆಯ್ತು.
ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿ ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಷ್ಟನ್ಮನ್ನೋತಿ ವಿಶ್ವೇದಸಾದನಂ ಓಂ ಮಹಾಗಣಾಧಿಪತಿಯೇ ನಮೋ ನಮಃ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಓಂ ನಮಸ್ತಸ್ಮೈ 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 ನಮೋ ನಮಃ. ನಿತ್ಯ ರೆಡಿ ಅಲ್ವಾ? ಪೂಜೆಗೆ ಟೈಮ್ ಆಗ್ತಿದೆ. ಹಾಗಲ್ಲ ನೀವೆಲ್ಲ ಹೋಗಿರಿ, ನಾನು ಕರ್ಕೊಂಡು ಬರ್ತೀನಿ. ಓಕೆ. ಏನು ಅಂತೀರಲ್ಲ ಮೇಡಮ್, ಟೈಮ್ ಹತ್ರ ಬರ್ತಿದ್ದೆ. ಶೋಭನ ನಿಲ್ಸೋಕೆ ನೀವೇನ್ ಪ್ಲಾನ್ ಮಾಡಿದ್ದೀರಾ? ಪ್ಲಾನ್ ಮಾಡಿದ್ದೀನಿ ಗಂಗಾ, ನೀನ್ ಹೆದರ್ಬೇಡ. ಹೆದ್ರಿದ್ರೆ ನಾನು ಹೇಗಿರ್ಲಿ ಮೇಡಮ್? ಹೇಗೂ ಶೋಭನೇ ಇಲ್ಲ ಅಂತ ಪುರೋಹಿತ್ರ ಹತ್ರ ಹೇಳಿಸ್ತೀರಾ ಅನ್ಕೊಂಡೆ. ನೀವು ಆ ಕೆಲಸ ಕೂಡ ಮಾಡ್ಲಿಲ್ಲ. ಆ ಕೆಲಸ ಮಾಡ್ಬೇಕು ಅಂತಾನೆ ಪುರೋಹಿತ್ರನ್ ಕರ್ಕೊಂಡ್ ಬಂದೆ. ಅಷ್ಟ್ರೊಳಗೆ ಇನ್ನೊಬ್ರು ಪುರೋಹಿತ್ರನ್ ಕರೆಸಿ ಮುಹೂರ್ತ ಇಟ್ಬಿಟ್ರು. ನಾನೇನ್ ಮಾಡ್ಲಿ? ಕೊನೆ ಕ್ಷಣದಲ್ಲೂ ನೀವು ಹೀಗೆ ಕೈ ಎತ್ಬಿಡ್ತೀರೇನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ನಿನ್ಗಿಂತ ಹೆಚ್ಚಾಗಿ ನಾನ್ ಭಯ ಪಡ್ತಿದ್ದೀನಿ. ನನ್ ಮಗಳಿಗಾಗ್ಬೇಕಾದ ಶಾಸ್ತ್ರ ಎಲ್ಲ ನಿನ್ಗಾಗ್ತಾ ಇದ್ರೆ ನನ್ಗೆ ಹೇಗಾಗ್ಬೇಡ. ಅದನ್ನ ಆಗೋಕ್ ಬಿಡ್ತೀನಿ ಅಂತ ನೀನ್ ಹೇಗ್ ಅನ್ಕೊಂಡೆ? ನನ್ ಜಾಗ್ರತೆಯಲ್ಲಿ ನಾನಿದ್ದೀನಿ. ನನ್ ಪ್ಲಾನ್ ನನ್ಗಿದೆ. ನೀನ್ ಟೆನ್ಷನ್ ತಗೋಬೇಡ, ಭಯ ಪಡ್ಬೇಡ. ನಿಮ್ಮನ್ನೇ ನಂಬಿದ್ದೀನಿ ಮೇಡಮ್. ನನ್ಗೆ ಅನ್ಯಾಯ ಮಾಡಬೇಡಿ. ನಾನ್ ನಿಮ್ಮ ಮಗಳಾಗಿರೋಳು. ನಾನ್ ಹೇಳಿದ್ದನ್ನ ನೀನ್ ಮಾಡ್ದೆ, ನೀನ್ ಹೇಳಿದ್ದನ್ನ ನಾನ್ ಮಾಡ್ದೆ ಇರ್ತೀನ? ಬೇಗ ಪೂಜೆ ಮಾಡೋದಕ್ಕ ಬಾ. ನೀವಿನ್ನು ಪಂಚೆ ಕೂಡ ಹುಟ್ಟಿಲ್ವಾ ಮಹಾಪ್ರಭು? ಅವರು ಪೂಜೆ ಕರೀತಾ ಇದ್ದಾರೆ. ಆದ್ರೂ ಈ ಫಸ್ಟ್ ನೈಟ್ ಮೊದಲು ಪೂಜೆ ವ್ರತ ಎಲ್ಲ ಯಾಕೆ ನಡಿ? ಅಸಹ್ಯ. ತಪ್ಪು ಸರ್, ಹಾಗ ಅನ್ಬಾರ್ದು. ಫಸ್ಟ್ ನೈಟ್ ಅಂದ್ರೆ ಸೃಷ್ಟಿ ಕಾರ್ಯ. ಈ ಪ್ರಪಂಚನ ಸೃಷ್ಟಿ ಮಾಡಿರೋ ದೇವ್ರನ್ನ ಪೂಜಿಸಿ ಆ ಶುಭ ಕಾರ್ಯನ ಶುರು ಮಾಡ್ಬೇಕು. ಮೊದ್ಲು ಈ ಪಂಚೆ ಹೇಗೆ ಕಟ್ಕೋಬೇಕು ಅದನ್ನ ಹೇಳು. ಸರಿ ಹೋಯ್ತು, ಹೇಳ್ತೀನಿ ಹೇಳಿ. ಮೊದ್ಲು ಆ ಪಂಚೆನ 3 ಲೇಯರ್ ಆಗಿ ಫೋಲ್ಡ್ ಮಾಡಿ. ಇದು ಯಾಕೆ ನಣಿ ಅಷ್ಟು ಗಟ್ಟಿಯಾಗಿ ಕಟ್ತೀಯಾ? ಅಂದ್ರೆ ಮಧ್ಯದಲ್ಲಿ ಬಿದ್ದೋಗ್ಬಾರ್ದು ಅಂತ ಸರ್. ಮತ್ತೆ ಬಿಚ್ಚೋದು ಹೇಗೆ ನಣಿ? ಆಗ್ಲೂ ಕೂಡ ನಿನ್ನೆ ಕರಿಲ್ಲ. ನೀವು ನಾಟಿ ಸರ್. ನಮಸ್ತೆ ಜೋ ನಮೋ ನಮ. ವಧೂವರರನ್ನ ಕರ್ಕೊಂಬನ್ನಿ. ಅಲ್ಲಿ ಕೂತ್ಕೊಳಮ್ಮ. ಇಲ್ಲಿ ಬಂದು ಕೂತ್ಕೊಳಪ್ಪ. ನೋಡಪ್ಪ, ಮೂಗು ಹಿಡ್ಕೊಳ್ಳಿ. ಅಪ್ಪ, ಹುಡುಗಿ ಮೂಗಲ್ಲ, ನಿಮ್ಮ ಮೂಗನ್ನ ನೀವು ಹಿಡ್ಕೊಳ್ಳಿ. ಓಂ ಭೋಂ ಭೋಹಂ ಸ್ವಹಂ ಮಹಾಜನಹಂ ತಪಹಂ ಸತ್ಯಂ ತತ್ಸವತರವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಪ್ರಣಾನಾಮ್ಯ ಪ್ರಣವಸ್ಯ ಪರಬ್ರಹ್ಮರ್ಷಿಃ. ಅಮ್ಮ, ನೀವು ಕೂಡ ಮೂಗು ಹಿಡ್ಕೊಳ್ಳಿ. ಓಂ ಭೂಹ ಓಂ ಭೂಹ ಓಂ ಸುವಹ. ನೋಡಪ್ಪ, ಈ ಅಕ್ಷತೆನ ಗಣಪತಿ ಮೇಲೆ ಹಾಕಿ ಮಮ ಅನ್ಕೊಳ್ಳಿ. ವಿನಾಯಕಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ದೇವ್ರೆ, ಅಮ್ಮ ಪೂಜೆ ಮುಗೀತಲ್ವಾ? ಇನ್ನೂ ಇದೆಯಪ್ಪ. ಅಮ್ಮ, ನೀವು ಹಾಗೆ ಮಾಡಿ. ಗಣಪತಿ ಹಾಕಿ ನಮಸ್ಕಾರ ಮಾಡಿ. ಓಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಪೂಜಯಾಮಿ ಸ್ಥಾಪಯಾಮಿ. ಓಂ ನಮೋ ಗಜವಸ್ತ್ರ ನಮಸ್ತೆಸ್ತು. ಪುರೋಹಿತ್ರೆ, ಕೊನೆಗೂ ಪೂಜೆ ಮುಗೀತಲ್ವಾ? ಇನ್ನೂ ಇದೆಯಪ್ಪ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತತ್ಸಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾಹವಾಹ ತ್ವಾಂ ಮಾವಾಹ ಜಾತವೇದೋ ಲಕ್ಷ್ಮೀಂ ಯಸ್ಯಾಂ ಹಿರಣ್ಯ. ಈಗಲಾದ್ರೂ ಪೂಜೆ ಮುಗೀತ ಪುರೋಹಿತ್ರೆ? ಮುಗೀತಪ್ಪ. ಅಮ್ಮಯ್ಯ, ನಾವಿನ್ ಹೋಗ್ಬೋದಾ? ಇರಿ ಇರಿ, ಆಶೀರ್ವಾದ ತಗೊಂಡು ಹೋಗಬಹುದು. ಇದು ಬೇರೆ ಇದೆಯಾ? ಪುತ್ರ ಪೌತ್ರಾಭಿರಸ್ತು ಗೋತ್ರಾಭಿರಸ್ತು ವಂಶಾಭಿರಸ್ತು ತಥಾಸ್ತು. ಈಗ್ಲಾದ್ರೂ ಹೋಗ್ಬೋದಾ ಪುರೋಹಿತ್ರೆ? ಮೊದಲು ನೀವು ಹೋಗ್ಬೋದಪ್ಪ, ಆಮೇಲೆ ಹುಡುಗಿ ಬರ್ತಾಳೆ. ಅದ್ಯಾಕೆ?
ಸಿನಿಮಾದಲ್ಲಿ ನೋಡಿದ್ರಲ್ಲ ಸರ್, ಮತ್ತೆ ಕೇಳ್ತಿರಲ್ಲ ನೀವು. ನಿಮ್ ಅರ್ಜೆಂಟ್ ಬನ್ನಿ ನಡೀರಿ. ಬನ್ನಿ. ಈಗ ಇಳಿಬಿಡ ಇರೋ ನಾನು ಬರ್ತೀನಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಯಹರಂ ಸರ್ವಲೋಕೈಕನಾಥಂ ಏನ್ ಮಾಡೋದು ಚಂದ್ರಿಕಾ? ನಿತ್ಯ ಹಾಲ್ ಕ್ಲಾಸ್ ತಗೊಂಡು ಒಳಗಡೆ ಹೋಗ್ಲಿ, ಆಗಿರೋದು ಹಬ್ಬ. ಮೇಡಮ್ ಹಾಲ್ ಗ್ಲಾಸ್ ತಗೊಂಡು ರೂಮಿಗೆ ಬರೋ ತನಕ ಇಲ್ಲೇ ಇರಿ. ಮತ್ತೆ ಸಂತೆಲ್ ತಪ್ಪಿಸ್ಕೊಳ್ಳೋ ಚಿಕ್ಕ ಮಗಳಾಗಿ ಅಲ್ಲಿ ಇಲ್ಲಿ ಹೋಗ್ಬೇಡಿ. ಒಂದು ಫಸ್ಟ್ ನೈಟ್ ಮಾಡೋದಕ್ಕೆ ಇಷ್ಟೊಂದು ಲ್ಯಾಗ್ ಯಾಕೆ ಮಾಡ್ತಾರೆ ನಾಣಿ? ಒಂದು ಪ್ರಾಜೆಕ್ಟ್ ಫಿನಿಶ್ ಆಗ್ಬೇಕು ಅಂದ್ರೆ ಎಷ್ಟು ಸ್ಟೇಜ್ ಆಡ್ಬೇಕು? ಇದು ಹಾಗೆ. ಅದೇನೋ ನಾಣಿ, ಇಷ್ಟೊಂದು ವೆಯ್ಟ್ ಮಾಡ್ಬೇಕಾಗುತ್ತೆ ಅಂತ ಗೊತ್ತಿದ್ರೆ ಇಂಥ ಪ್ರೋಗ್ರಾಮ್ ಇಡಲ್ಲ ನಾನು. ಹಂಗಾದ್ರೆ ಇದನ್ನ ಬೇಡ ಅಂತಿದ್ರ? ನೀವಿದ್ದೀರಲ್ಲ ಮಹಾನುಭಾವ, ನಿಮ್ಮನ್ನ ವರ್ಣನೆ ಮಾಡಕ್ಕೆ ಮಾತೇ ಇಲ್ಲ. ನೂರು ಕಾಲ ಮಕ್ಕಳು ಮರಿ ಜೊತೆ ಚೆನ್ನಾಗಿರಮ್ಮ, ಹೇಳು. ಈ ಶೋಭನ ನಡಿಬಾರ್ದು. ನಿನ್ಗೆ ಮನಃಶಾಂತಿ ಇರಬಾರದು. ಏನ್ ಮೇಡಮ್, ಏನಾದ್ರೂ ಮಾಡಿ. ಚಿಂತೆ ಮಾಡಬೇಡ, ನೀನ್ ಧೈರ್ಯವಾಗಿರು. ರೂಪಾ, ಮುಹೂರ್ತ ಟೈಮ್ ಆಗ್ತಾ ಇದೆ. ನಿತ್ಯಗೆ ಹಾಲ್ ಗ್ಲಾಸ್ ಕೊಟ್ಟು ಕಳಿಸಿ. ಆತ್ಗೆ ಹಾಲಿನ ಗ್ಲಾಸ್ ಕೂಡ ಕೈಗೆ ಕೊಟ್ರು. ಏನ್ ಮಾಡೋದು ಚಂದ್ರಿಕಾ? ಅವಳು ಒಳಗಡೆ ಹೋಗ್ಲಿ ಅಂತ ಹೇಳಿದ್ನಲ್ಲ, ಅಲ್ಲಿವರೆಗೂ ತಡೀರಿ. ಏನ್ ಮೇಡಮ್, ಹಾಲ್ ಗ್ಲಾಸ್ಗೂ ಕೈ ಕೊಟ್ಟು ಹೋಗು ಅಂತಿದ್ದೀರಾ? ನಾನು ಜೀವಂತವಾಗಿ ತಿರುಗಿ ಬರೋದು ನಿಮ್ಗಿಷ್ಟ ಇಲ್ವಾ? ಚಿಂತೆ ಮಾಡಬೇಡ ಅಂತ ಹೇಳಿದ್ನಲ್ಲ, ಫಸ್ಟು ನಿನ್ನ ರೂಮ್ ಒಳಗೆ ಹೋಗು. ರೂಮಿಗೆ ಹೋದ್ಮೇಲೆ ಇನ್ನೇನು ಮೇಡಮ್, ನನ್ನ ಜೀವನ ನಾಶ ಆಗೋದು ಬಿಟ್ರೆ ಆ ರೂಮ್ ನಾನು ಸೇರೋದ್ರೊಳಗೆ ನೀವೇನೋ ಒಂದು ಮಾಡಿ. ಅಷ್ಟರೊಳಗೆ ನಾನೇನು ಮಾಡೋಕ್ಕಾಗಲ್ಲ, ಕಷ್ಟ. ಮೊದಲು ನೀನು ಒಳಗಡೆ ಹೋಗು, ನಾನು ನೋಡ್ಕೋತೀನಿ. ನಾನು ಒಳಗಡೆ ಹೋದ್ಮೇಲೂ ಕೂಡ ನೀವು ಹೀಗೆ ಕಷ್ಟ ಅಂತ ಹೇಳಿದ್ರೆ ಆಗ ನಾನು ಏನು ಮಾಡಲಿ ಮೇಡಮ್? ಯಾವ ನಂಬಿಕೆಯಿಂದ ನಾನು ಒಳಗಡೆ ಹೋಗೋದು? ಏನಮ್ಮ, ಏನಾಯ್ತು? ಏನಿಲ್ಲ ಅಜ್ಜಿ, ಬಾ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆಯಮ್ಮ, ಬಾ.